ಟ್ಯಾಗ್ ಹಾಕಿ ಇದ್ರ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಅವ್ರ ತಾಯಿ ಆರೋಪ ಇದೆ. ಸೊ ಈಗ ನೀವು ಮಾತಾಡಿದ್ರಿ ನನಗೇನು ಹಂಗೆ ಅನ್ನಿಸ್ಲಿಲ್ಲ ಸರ್. ಅವ್ರು ನನಗೆ ಇವತ್ತು ಸಾಯಂಕಾಲ ನಂಗೆ ಫೋನ್ ಬಂತು, ಈ ಮಹಿಳಾ ಆಫೀಸರ್ ಬೇಕು, ಒಂದು ಸ್ಟೇಟ್ಮೆಂಟ್ ತೊಗೊಳೋದದ ಅಂತೇಳಿ. ಇಲ್ಲಿ ಬಂದ ಮೇಲೆ ನಾನು ಕೇಳಿದೆ ಇಶ್ಯೂ ಎಲ್ಲ ಇದು ಏನೇನು ಅಂತೇಳಿ. ನಂಗೆ ಅವ್ರು ಮಾನಸಿಕ ಅಸ್ವಸ್ಥ ಅಂತ ಈ ಸದ್ದೇನು ಅನಿಸಿಲ್ಲ ಸರ್. ನಂಗೆ ಆ ರೀತಿ ಏನು ಅನಿಸ್ಲಿಲ್ಲ. ಏನು ಹೇಳಿದ್ರು ಮೇಡಮ್ ಅವರು? ಅಲ್ಲಿ ಗಂಡ ಮನೆಗೆ ಹೋಗ್ತಾ ಇದ್ದಾರೆ ಅಥವಾ ಸಾಂತ್ವನ ಕೇಂದ್ರಕ್ಕೆ ಬರೋ? ಈಗ ಅವರು ಇನ್ನೂ ಹೇಳ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗದಾರ ಸರ್. ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಇನ್ನ ವಿಚಾರ ಮಾಡಿ ಹೇಳ್ತೇನೆ ಅಂದ್ರೆ ಗಂಡನ ಮನೆಗೆ ಅಂತ ಈಗ ಜಸ್ಟ್ ಅದೇ ಹೇಳಿದ್ರು ಆಗ್ಲೇ. ಅದು ಅಂದ್ರೆ ನಮ್ಮ ಇಲಾಖೆಯಿಂದ ಏನೇನಿದೆ ಫೆಸಿಲಿಟಿ ಅಂತ ನಾನು ಹೇಳಿದೆ, ಎಲ್ಲಿ ಹೋಗ್ಬೋದು, ಯಾವ ಥರ ಇದಾವ ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಮತ್ತೆ ಈಗ ಹಂಗೆ ಹೇಳಿದಾರೆ ಸರ್. ಅಂದ್ರೆ ಕೌನ್ಸಿಲಿಂಗ್ ಅಂದ್ರೆ ಫುಲ್ ಅಷ್ಟು ಆಗಿಲ್ಲ ಸರ್. ಆದರೆ ಅಬೌವ್ 18 ಇದಾರೆ ಅವರು. ಅವು ಸ್ವ ಇಚ್ಛೆಯಿಂದ ಅವ್ರು ಆಗ್ಬೋದು. ಹಂಗೆ ಅಗದಿ ಇದು ಇದ್ರೆ ಮಾನಸಿಕ ಅಸ್ವಸ್ಥ ಹಂಗಿದ್ರೆ ನಾವು ನಮ್ಮ ಇದರಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು. ಸಡನ್ ಆಗಿ ಕೌನ್ಸಿಲಿಂಗ್ ಹಂಗೆ ಎಲ್ಲ ಅವ್ರ ತಾಯಿಯವ್ರನ್ನ ಕರೆದೇನು ಮಾತಾಡೋದು ಚಾನ್ಸ್ ಇಲ್ಲ ಸರ್. ನಾವು ಮಾತಾಡಲ್ಲ. ಇಲ್ಲಿ ಹೇಳಿಕೆ ಕೊಡೋ ಸಂಬಂಧ ವುಮೆನ್ ಆಫೀಸರ್ ಬೇಕು ಅನ್ನೋದಕ್ಕೆ ನಾನು ಬಂದಿದ್ದೆ ಅಷ್ಟೇ. ಇವರೇ ಫೈನಲ್. ಈಗ ಇವತ್ತು ಏನಿಲ್ಲಿ ಫೈನಲ್ ಹೇಳಿಕೆ ಹೇಳ್ತಾರೆ ಅದು ಫೈನಲ್ ಅಂತ ಮೇಡಮ್. ಹುಡುಗಿ ಸ್ಟೇಟ್ಮೆಂಟ್ ಫೈನಲ್. ಹೌದು, ಹುಡುಗಿ ಸ್ಟೇಟ್ಮೆಂಟೇ ಫೈನಲ್. ಮೇಜರ್ ಇದ್ದಾರೆ ಅನ್ನೋದಕ್ಕೆ. ಬಿಲೋ 18 ಇದ್ರೆ ನಾವು ಕಮಿಟಿಗೆ ಪ್ರೊಡ್ಯೂಸ್ ಮಾಡಿ ಇದು ಮಾಡ್ತಿದ್ವಿ. ಥ್ಯಾಂಕ್ ಯು ಮೇಡಮ್. ಅವರು